ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಅದು ಕೂಡ ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇವತ್ತು ಕಿಚ್ಚನ ಪಂಚಾಯಿತಿ ಇರುವಂಥದ್ದು. ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕ್ಲಾಸ್ ಇದ್ದೇ ಇರುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ವಾರ ಆಗಿರುವಂತಹ ಒಂದು ಜಗಳದ ಬಗ್ಗೆ ಈ ಪ್ರೊಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ಜಗಳ ಆಲ್ಮೋಸ್ಟ್ ಊಟದ ವಿಚಾರದಲ್ಲಿ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಈ ಒಂದು ಊಟದ ವಿಚಾರದಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕ್ಲಾಸ್ ತಗೊಳ್ಳೋದು ಕನ್ಫರ್ಮ್ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಪ್ರೊಮೋದಲ್ಲಿ ಏನಾಗಿದೆ, ಸೊ ಯಾವ ವಿಷಯಗಳನ್ನ ತೋರಿಸಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರ ಅಂದರೆ ಸ್ವಲ್ಪ ಊಟದ ವಿಚಾರದಲ್ಲಿ ಸ್ವಲ್ಪ ಜಗಳ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಅಷ್ಟೇ ಲಕ್ಸುರಿ ಬಜೆಟ್ನು ಬಿಗ್ ಬಾಸ್ ಮನೆ ಕಳ್ಕೊಂಡಿದೆ. ಯಾಕಪ್ಪ ಅಂದರೆ ಇವರು ಮಾಡುವಂಥ ಲೆಕ್ಕಾಚಾರದಿಂದ ಸ್ವಲ್ಪ ಬೈ ಮಿಸ್ಟೇಕ್ ಆಗಿ ಅಂದರೆ ದಿನಸಿಗಳನ್ನ ಕಳ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರ ಬರುವಂಥದ್ದು ಇದೀಗ ಉಳಿದಿರುವಂಥ ದಿನಸಿಗಳಲ್ಲಿ ಇವರು ಅಂದರೆ ಹಂಚಿಕೊಂಡು ತಿನ್ನಬೇಕು. ಅದು ಬಿಟ್ಟುಕೊಂಡು ಸೊ ಒಂದು ಚಪಾತಿ ವಿಚಾರದಲ್ಲಿ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೊ ಇಲ್ಲಿ ಏನಾಗಿತ್ತು ಅಂದರೆ ಒಂದಿನ ಚಪಾತಿ ಮಾಡಿರ್ತಾರೆ. ಸೊ ಆ ಚಪಾತಿನ ಎಷ್ಟೆಷ್ಟಪ್ಪ ಒಬ್ಬೊಬ್ಬರಿಗೆ 5 ಚಪಾತಿ ಅಂತ ಮಾಡಿರ್ತಾರೆ. ಸೊ ಎಲ್ಲರೂ ತಿಂದಿರ್ತಾರೆ. ಧ್ರುವಂತವ್ರು ಏನು ಮಾಡ್ತಾರೆ, 2 ಚಪಾತಿ ತಿಂದುಬಿಟ್ಟು 3 ಚಪಾತಿ ಹಾಗೆ ಬಿಟ್ಟಿರ್ತಾರೆ. ಸೊ ಏನು ಮಾಡ್ತಾರೆ, ಇವ್ರು ತಿಂದಿಲ್ಲ ಬಿಡಿ ಅಂತ ಬೇರೆಯವ್ರು ಹೋಗಿ ತಿಂತಾರೆ. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಯಾರು ನಮ್ಮ ಧ್ರುವಂತವ್ರು ತುಂಬ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮನೆಯ ಕ್ಯಾಪ್ಟನ್ ಆಗಿರುವಂಥ ಅಭಿ ಅವರಿಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಆ ಚಪಾತಿಗಳನ್ನ ಎಲ್ಲರಿಗೂ ಇಷ್ಟಿಷ್ಟು ಅಂತ ಹಂಚಿಬಿಡಿ, ಸುಮ್ಮನೆ ನಾವು ತಂದಿರೋದನ್ನ ತಿಂತಿದ್ದಾರೆ, ನಾವೇನು ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಇದಕ್ಕೂ ಮುಂಚೆ ಧ್ರುವಂತವ್ರು ಏನು ಹೇಳ್ತಾರಪ್ಪ ಅಂದರೆ ಸೊ ನಿನ್ನೆ ರಾತ್ರಿ ಮಾಡಿರೋ ಚಪಾತಿನ 2 ತಿಂದುಬಿಟ್ಟು 3 ಉಳಿಸಿರ್ತಾರೆ. ಅಂದರೆ ಎಲ್ಲರಿಗೂ 5 ಬರಲಿ ಅಂತ ಮಾಡಿರ್ತಾರೆ. ಬಟ್ ಇವ್ರು ಏನು ಮಾಡ್ತಾರೆ, 2 ತಿಂದು 3ನ ಹಾಗೆ ಬಿಟ್ಬಿಡ್ತಾರೆ. ಸೊ ಹಾಳಾಗುತ್ತಲ್ಲ ಅಂತ ಬೇರೆಯವ್ರು ತಿಂತಾರೆ. ಅದಕ್ಕೆ ಧ್ರುವಂತವ್ರು ಏನು ಮಾಡ್ತಿದ್ದಾರೆ, ಸೊ ನಾನು ನಿನ್ನೆ ಚಪಾತಿ 3 ತಿಂದಿಲ್ಲ, ಸೊ ಇವತ್ತು ನಂಗೆ 3 ಎಕ್ಸ್ಟ್ರಾ ಕೊಡಿ, ನನ್ನ ಚಪಾತಿ ಯಾರೋ ತಿಂದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಧ್ರುವಂತ್ ಮಾಡ್ತಾ ಇರೋ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಕಿಚನ್ ಏರಿಯಾದಲ್ಲಿ ಕೆಲಸ ಮಾಡ್ತಿರುವಂತಹ ಚೈತ್ರ ಮತ್ತು ರಘು ಅವರು ಸೊ ಮಾತಾಡಿ ಏನಂದರೆ ಸೊ ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ, ಸೊ ನಿಮಗೂ ಬೇಕಾದರೆ ಅಲ್ಲಿ ಹಿಟ್ಟು ಉಳಿದಿರುತ್ತೆ, ಸೊ ನೀವು ಮಾಡ್ಕೊ ತಿನ್ನಿ ಅಂತಲೂ ಕೂಡ ಹೇಳ್ತಾರೆ. ಸೊ ಇಲ್ಲಿ ಧ್ರುವಂತ್ಗೆ ಮಾಡ್ಕೆ ತಿನ್ನೋಕ್ಕಾಗಲ್ಲ, ಬಟ್ ಮಾಡಿರೋದನ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಾನೆ ಅಷ್ಟೇ. ಬಿಟ್ಟರೆ ಈಗ ಈ ಒಂದು ವಿಚಾರದಲ್ಲಿ ಜಗಳ ಕೂಡ ನಡೀತಾ ಇದೆ ಚಪಾತಿ ವಿಚಾರದಲ್ಲಿ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮನೆಯ ಕ್ಯಾಪ್ಟನ್ ಆಗಿರುವಂಥ ಅಭಿ ಅವ್ರ ಹತ್ರ ಏನು ಹೇಳ್ತಾ ಇದ್ದಾನಪ್ಪ ಅಂದರೆ ಧ್ರುವಂತವರು, ಸೊ ಏನಪ್ಪ ಅಂದರೆ ಸೊ ನನಗೆ ಚಪಾತಿ ಎಲ್ಲರಿಗೂ ಒಂದೊಂದು ಪಾಲು ಮಾಡಿಬಿಡಿ ಇಷ್ಟಿಷ್ಟು ಅಂತ. ಸೊ ಆ ಚಪಾತಿನ ಯಾರೂ ತಿನ್ನೋ ಹಾಗೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರಕ್ಕೆ ರಜತ್ ಅವ್ರು ಏನಂತಾರೆ, ಸರಿ ಬಿಡಪ್ಪ, ಅಕ್ಕಿನೂ ಪಾಲು ಮಾಡಿಬಿಡಿ, ಎಷ್ಟೆಷ್ಟು ಅವ್ರ ಪಾಲು ಎಷ್ಟೆಷ್ಟು ಬರುತ್ತೆ ಅಷ್ಟು ಪಾಲು ಮಾಡಿಬಿಡಿ, ಅವ್ರ ಅಕ್ಕಿ ಎಷ್ಟು ಅವ್ರವ್ರು ಮಾಡ್ಕೊತಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಧ್ರುವಂತ್ ಮತ್ತು ರಜತ್ ಅವ್ರ ಮಧ್ಯೆ ತುಂಬ ಜಗಳ ನಡೆದಿದೆ. ಸೊ ಅದಾದ ಬಳಿಕ ಧ್ರುವಂತ್ ಅವರು ಸರಿ ಸರ್ ಪಾಲು ಮಾಡಿ, ಎಲ್ಲ ಪಾಲು ಮಾಡಿಬಿಡಿ ಎಷ್ಟೆಷ್ಟು ಬರುತ್ತೆ ಅಂತ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಮೊದಲೇ ಇಲ್ಲಿ ಈ ವಾರ ದಿನಸಿಗಳನ್ನ ಕಳ್ಕೊಂಡಿದ್ದಾರೆ. ಸೊ ಇದ್ದಂಥ ದಿನಸಿಗಳಲ್ಲೇ ಅಡುಗೆ ಮಾಡಬೇಕು, ಸೊ ಅದರಲ್ಲಿ ಇವರಿಗೆ ಪಾಲು ಬೇರೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಈ ಮನೆಯಲ್ಲಿ. ಸೊ ಆ ಒಂದು ಮಾತಿಗೆ ರಘು ಅವ್ರು ಏನು ಹೇಳ್ತಾರೆ, ಮೊದಲೇ ಇಲ್ಲಿ ದಿನಸಿಗಳಿಲ್ಲ, ಇವರಿಗೆ ಒಂದು ತೆವಲು ನಾವು ತಿನ್ನಿಸ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆಲ್ಮೋಸ್ಟ್ ಇಲ್ಲಿ ನನ್ನ ಪ್ರಕಾರ ರಘು ಅವರು ತುಂಬ ಕಿಚನ್ ಏರಿಯಾದಲ್ಲಿ ಕಾಣಿಸ್ಕೊತಾ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಆಲ್ಮೋಸ್ಟ್ ಅಡುಗೆ ವಿಚಾರದಲ್ಲಿ ಮಾತ್ರ ಅವ್ರು ಮುಂದೆ ಇರ್ತಾರೆ. ಸೊ ಇನ್ನು ಉಳಿದಿರೋಂಥವ್ರು ಯಾರು ಕಿಚನ್ ಏರಿಯಾಕ್ಕೆ ಎಂಟ್ರಿನೇ ಆಗಲ್ಲ. ಯಾಕಪ್ಪ ಅಂದರೆ ಅಷ್ಟು ಚೆನ್ನಾಗಿ ಅಡುಗೆಗಳನ್ನ ಮಾಡಿಕೊಡ್ತಾರೆ. ಏನು ಹೇಳಿದ್ರಪ್ಪ ಅಂದರೆ ನಮಗೇನು ತೇವಲ್ಲ ನಿಮಗೆ ಅಡುಗೆ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ಮಾತಿಗೆ ಅಶ್ವಿನಿ ಅವರು ಸೊ ನಿಮ್ಗೆ ಆಗಲ್ಲ ಅಂದರೆ ಬಿಟ್ಬಿಡಿ ಸರ್, ನೀವೇನಕ್ಕೆ ಮಾತಾಡ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ನಿಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಬಿಟ್ಬಿಡಿ, ಬೇರೆಯವ್ರು ಮಾಡ್ತಾರೆ, ನೀವ್ಯಾಕೆ ಹಿಂಗೆ ಮಾತಾಡ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಾವು ಒಂದು ಮಾತು ಹೇಳ್ತೀನಿ, ಅಶ್ವಿನಿ ಅವರು ಆಲ್ಮೋಸ್ಟ್ ನಾ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಇರುವಾಗಿಂದನೂ ಸೊ ಕಿಚನ್ ಏರಿಯಾದಲ್ಲಿ ನೋಡಿದ್ದೆ ಕಡಿಮೆ. ಬಟ್ ರಘುವ್ರಿಗಿಂತ ಅಶ್ವಿನಿ ಅವರು ತುಂಬ ಕಡಿಮೆನೇ ಇರ್ತಾರೆ. ಬಟ್ ಆದರೂ ಈ ರೀತಿ ಮಾತುಗಳನ್ನ ಆಡಬಾರ್ದಾಗಿತ್ತು. ಸೊ ಈ ಒಂದು ವಿಚಾರಕ್ಕೆ ಯಾರು ನಮ್ಮ ರಘು ಅವರು ರಿಪ್ಲೈ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಕ್ಕೆ ನೀವು ಯಾಕೆ ಮುಂದೆ ಬರ್ತೀರಾ, ಎಲ್ಲ ವಿಚಾರಕ್ಕೂ ಯಾಕೆ ಮುಂದೆ ಬರ್ತೀರಾ ಅನ್ನೋ ರೀತಿಲಿ ಸೊ ಇವರ ಮಧ್ಯೆ ಕೂಡ ಜಗಳ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಕಿಚನ್ ವಿಚಾರ ಅಂದರೆ ಊಟದ ವಿಚಾರಕ್ಕೂ ಕೂಡ ಜಗಳ ಆಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಧ್ರುವಂತ್ ಮಾಡ್ತಾ ಇರೋ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಅವನು ಪಾಲ್ಗಳನ್ನ ಮಾಡಿ ಕೊಡಿ ಇಷ್ಟಿಷ್ಟು ಅಂತ ಹೇಳಿದಾಗ ತಪ್ಪಾಗುತ್ತೆ. ಯಾಕಪ್ಪ ಅಂದರೆ ಒಬ್ಬರು ಹೆಚ್ಚಿಗೆ ತಿನ್ಬೋದು, ಒಬ್ರು ಕಡಿಮೆ ತಿನ್ಬೋದು. ಸೊ ನಾವು ಅಡ್ಜಸ್ಟ್ ಮಾಡ್ಕೊಂಡು ತಿಂದರೆ ಓಕೆ. ಎಲ್ಲರಿಗೂ 5 ಅಂತ ಚಪಾತಿಗಳನ್ನ ಮಾಡಿದ್ದಾರೆ. ಸೊ ಈ ಧ್ರುವಂತ್ ತಿಂದಿಲ್ಲ, ಸೊ ನಿನ್ನೆ ಬಂದಿರೋ ಚಪಾತಿಗಳನ್ನ ತಿಂದಿಲ್ಲ. ಅದು ಬಿಟ್ಕೊಂಡು ಇದೀಗ ನನಗೆ ನಿನ್ನೆ ತಿಂದಿದ್ದ ಚಪಾತಿನ ಇವತ್ತು ಕೊಡಿ ಅಂದರೆ ಸರಿ ಆಗುತ್ತಾ? ಸೊ ಎಲ್ಲ ಸ್ಪರ್ಧಿಗಳು 5 ಅಂತೂ ಸರಿ ಮಾಡಿದ್ದಾರೆ. ಈಗ ಬಂದುಬಿಟ್ಟು ಅದರಲ್ಲೇ ನನಗೆ ಜಾಸ್ತಿ ಕೊಡಿ ಅಂದರೆ ಸರಿ ಅನ್ಸಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಯಾರು, ನಮ್ಮ ರಘುವರು. ಸೊ ಇವರ ಮಧ್ಯೆ ಈಗ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಯಾರು ಮತ್ತು ರಜತ್ ಮತ್ತು ಅಶ್ವಿನಿ ಮಧ್ಯೆ ತುಂಬ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ರಜತ್ ಅವ್ರು ಏನು ಹೇಳ್ತಿದ್ದಾರೆ, ನನ್ನ ಪಾಲು ಏನಿದೆ ನಾನು ತಿಂತೀನಿ, ಸೊ ಅವ್ರ ಪಾಲು ಏನಿದೆ ಅವ್ರು ತಿನ್ನಲಿ, ಅದು ಬಿಟ್ಕೊಂಡು ಈ ರೀತಿ ಮಾತಾಡಿ ಸರಿ ಅನ್ಸಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಅಶ್ವಿನಿ ಅವರು, ನೀ ಏನು ಮಾತಾಡ್ತೀಯಾ, ಸೊ ನಿಂಗೆ ಬೇಕಾಗಿ ನೀನು ತಿನ್ನು, ನಾನು ತಿನ್ನಬೇಕಾಗಿ ನಾನು ತಿಂತೀನಿ, ಅದಕ್ಕೆ ಹೇಳಕ್ಕೆ ನೀನು ಯಾರೋ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಸೊ ಆಗ ರಜತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನಮ್ಮ ಪಾಲನ್ನ ಅವ್ರಿಗೆ ತಿನ್ಸೋಕ್ಕೆ ನಮಗೇನು ತೆವಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು.
ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಪ್ರೋಮೋ ಕೆಳಗಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಕಿಚ್ಚು ಹೆಚ್ಚಾಗಿರೋ ಮನೆಯಲ್ಲಿ ಹೋಗೋರು ಯಾರು, ಉಳ್ಕೊಳ್ಳೋರು ಯಾರು, ವೀಕ್ಷಿಸಿ ವಾರದ ಕತೆ ಕಿಚ್ಚನ ಜೊತೆ ಅಂತ. ಸೊ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಈ ಒಂದು ವಿಚಾರಕ್ಕೆ ತುಂಬ ಡಿಸ್ಕಸ್ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಆಲ್ರೆಡಿ ಈಗ ಇದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ದಯವಿಟ್ಟು ನೋಡ್ಬೋದು, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಮಾಡಿದ್ದು ಸರಿ ಅನ್ನಿಸ್ತಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಒಂದು ಊಟದ ವಿಚಾರದಲ್ಲಿ ಈ ಪಾರ್ಟಿ ಜಗಳ ಆಡ್ತಾ ಇದ್ದಾರೆ ಅಂದರೆ ಅದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ತೆವಲು ಪೌಲು ಅಂದ್ಕೊಂಡು ಆ ಒಂದು ಪದಗಳನ್ನ ಯೂಸ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಸೊ ನಾನು ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂಥ ರಜತ್ ಮತ್ತು ಚೈತ್ರ ಅವರ ಮಾತುಗಳು ಇನ್ನೂ ನೋಡಿರಲಿಲ್ಲ. ಸೊ ನಿನ್ನೆ ಕಳಪೆ ಕೊಡುವಾಗ ಚೈತ್ರ ಅವರ ಒಂದು ಮುಖವಾಡ ನೋಡಿದೆ. ಸೊ ಮುಖವಾಡ ಅಂದರೆ ಅವರು ಯಾವ ರೀತಿ ಇರ್ತಾರೆ ಅಂತ. ಇದೀಗ ರಜತ್ ಅವರು ಅಷ್ಟೇ ತುಂಬ ಸೈಲೆಂಟ್ ಆಗಿದ್ರು. ಈಗ ರಜತ್ ಅವ್ರದ್ದು ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ರಜತ್ ಅವರ ಮಾತಿಗೆ ಮಾತು ಕೊಡೋದು ತುಂಬ ಕಷ್ಟ, ಬಟ್ ಅಲ್ಲೊಂದು ಪಾಯಿಂಟ್ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆ ಮನುಷ್ಯ ಕಾಮಿಡಿ ರೀತಿಯಲ್ಲೇ ಇರ್ಬೋದು, ಬಟ್ ಎಲ್ಲ ವಿಷಯದಲ್ಲೂ ಸೀರಿಯಸ್ ಆಗಿ ಇರ್ತಾರೆ. ಸೊ ಈಗ ಊಟದ ವಿಚಾರದಲ್ಲಿ ಸ್ವಲ್ಪ ಜಗಳ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಹೇಳ್ತಾ ಇರೋ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಶ್ವಿನಿ ಅವರು ಧ್ರುವಂತಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿ ಸೊ ಅವರು ತಪ್ಪಾಗ್ತಾ ಇದ್ದಾರೆ ಅಂತ ಅಂದ್ಕೊತೀನಿ. ಯಾಕಪ್ಪ ಅಂದರೆ ಕಿಚನ್ ಏರಿಯಾದಲ್ಲಿ ಅಶ್ವಿನಿ ಅವ್ರನ್ನ ನೋಡಿದ್ದೆ ಕಡಿಮೆ. ಅದು ಬಿಟ್ಕೊಂಡು ಇವರು ನೀವು ಮಾಡಬೇಡಿ ಸರ್, ನಾವು ಮಾಡ್ಕೊ ತಿಂತೀವಿ, ಸೊ ತಿನ್ನೋರಿಗೆ ತಿಂದು ನೀವು ಮಾಡ್ಕೋಬೇಡಿ ಅನ್ನೋ ರೀತಿಯಲ್ಲಿ ಮಾತಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟು ದಿನ ಆಲ್ಮೋಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅಂದರೆ 3ನೇ ವಾರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂಥ ರಘು ಅವರು ಆಲ್ಮೋಸ್ಟ್ ಎಲ್ಲರಿಗೂ ಸಹ ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಅಶ್ವಿನಿ ಅವರು ನಾನು ನೋಡ್ದಂಗೆ ಒಂದು 3-4 ದಿನ ಎಲ್ಲೋ ಕಾಣಿಸ್ಕೊಂಡಿದ್ದಾರೆ ಇಷ್ಟು ದಿನ. ಅದು ಬಿಟ್ಕೊಂಡು ಎಲ್ಲೂ ಕೂಡ ಕಿಚನ್ ಏರಿಯಾದಲ್ಲಿ ಕಾಡ್ಕೊಂಡಿಲ್ಲ. ಬಟ್ ಈಗ ಕಿಚನ್ ಡಿಪಾರ್ಟ್ಮೆಂಟಲ್ಲೇ ಜಗಳ ನಡೀತಿದೆ ಅಂದರೆ ಅದೊಂದು ದೊಡ್ಡ ವಿಷಯ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ಒಂದು ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತಗೊಳ್ಳುವಂಥ ಚಾನ್ಸಸ್ ಇದೆ. ಯಾರ್ಯಾರಿಗಪ್ಪ ಅಂದರೆ ಧ್ರುವಂತ್ ಮತ್ತು ಅಶ್ವಿನಿ, ರಘು ಮತ್ತು ರಜತ್, ಈ 4 ಜನರಲ್ಲಿ ಯಾರು ಸರಿ ಇದೆ ತಪ್ಪು ಇದೆ ಅಂತ ಕಿಚ್ಚನ ಪಂಚಾಯಿತಿಲೇ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರಕ್ಕೆ ಅಲ್ಲ, ತುಂಬ ವಿಚಾರಗಳು ಇದ್ದಾವೆ ಇವತ್ತು ಡಿಸ್ಕಸ್ ಮಾಡೋಕ್ಕೆ. ಸೊ ಈ 4 ಜನರಲ್ಲಿ ಕಿಚ್ಚ ಯಾರಿಗೆ ಅತಿ ಹೆಚ್ಚು ಕ್ಲಾಸ್ ತಗೊಳ್ಬೋದು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಈ ವಾರ ಆಗಿರುವಂಥ ವಿಷಯಗಳು ತುಂಬಾ ಇದೆ. ಧ್ರುವಂತ್ ವಿಚಾರದಲ್ಲಿ ಆಗಿರ್ಬೋದು. ಸೊ ಧ್ರುವಂತ್ ಈ ವಾರ ಯಾವುದೇ ಒಂದು ಟಾಸ್ಕ್ಗಳನ್ನು ಆಡಿಲ್ಲ, ಕೆಲವೊಂದಿಷ್ಟು ಮಾತುಗಳು ಆಡಿದ್ದಾರೆ, ಅದ್ರ ಬಗ್ಗೆನೂ ಮಾತುಕತೆ ಇರುತ್ತೆ. ಸೊ ಅಶ್ವಿನಿಯವರ ವಿಚಾರದಲ್ಲೂ ಮಾತುಕತೆ ಇರುತ್ತೆ. ರಘು ಮತ್ತು ರಜತ್ ಇವರಿಬ್ಬರಲ್ಲೂ ಸಹ ಕೆಲವೊಂದಿಷ್ಟು ಕ್ಲಾಸಸ್ಗಳು ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವರು 4 ಜನಕ್ಕೆ ಅಲ್ಲ, ಇನ್ನೂ ಉಳಿದಂಥ ಸ್ಪರ್ಧಿಗಳಿಗೂ ಇದೆ. ಸೊ ಆ ಒಂದು ಟಾಪಿಕ್ಗಳು ನಾವು ಪ್ರೋಮೋದಲ್ಲಿ ನೋಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇವತ್ತಿನ ಪ್ರೋಮೋದಲ್ಲಿ ಸ್ವಲ್ಪ ಶಾರ್ಟ್ಕಟ್ ತೋರಿಸಿದ್ದಾರೆ. ಬಟ್ ಈ ಒಂದು ವಿಚಾರ ಅಂದರೆ ಇವತ್ತು ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಅಡಿಗೆ ವಿಚಾರದಲ್ಲಿ ಆದಂಥ ಜಗಳದ ಬಗ್ಗೆ ತುಂಬ ಡಿಸ್ಕಸ್ ನಡೆಯುತ್ತೆ ಅನ್ನೋ ಒಂದು ವಿಚಾರ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಸರಿ ತಪ್ಪುಗಳ ಲೆಕ್ಕಾಚಾರನೇ ಇರುತ್ತೆ ಕಿಚ್ಚನ ಪಂಚಾಯಿತಿಲಿ. ಸೊ ಆಲ್ಮೋಸ್ಟ್ ನಮಗೆಲ್ಲ ಗೊತ್ತೇ ಇರುತ್ತೆ, ಸಂಡೇ ಸ್ಯಾಟರ್ಡೆ ಎಪಿಸೋಡ್ ಬಂದಾಗ. ಸೊ ಸಂಡೇ ಸ್ವಲ್ಪ ಫನ್ನಾಗೂ ಇರುತ್ತೆ, ಸ್ವಲ್ಪ ಕಷ್ಟಕರವಾಗೂ ಇರುತ್ತೆ. ಆಲ್ಮೋಸ್ಟ್ ಶನಿವಾರದ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಸರಿ ತಪ್ಪುಗಳ ಲೆಕ್ಕಾಚಾರ ಇರುತ್ತೆ. ಅದೇ ರೀತಿ ಇವತ್ತು ಕೂಡ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ನಾಮಿನೇಟ್ ಆಗಿರುವಂಥ ಕೆಲವೊಂದು ಸ್ಪರ್ಧಿಗಳು ಸೇವ್ ಆಗ್ತಾರೆ. ಯಾರು ಮನೆಗೆ ಹೋಗಬೇಕು ಅವರು ನಾಳೆ ಒಂದು ಎಪಿಸೋಡ್ನಲ್ಲಿ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಈಗ 9 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ ಅದರಲ್ಲಿ ಮೊದಲು ಸೇವ್ ಆಗೋರು ಯಾರು ಇವತ್ತು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು, ಮತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಆಗುವಂಥ ಸ್ಪರ್ಧಿ ಯಾರು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಸೊ ಯಾವ ವಿಚಾರಕ್ಕೆ? ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಜಗಳಾದ ಒಂದು ವಿಚಾರಕ್ಕೆ. ಸೊ ಈ ಒಂದು ಪ್ರೋಮೋ ಅಪ್ಡೇಟ್ನ ತಿಳಿಸ್ಕೊಡೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೆ. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಕಿಚ್ಚನ ಪಂಚಾಯಿತಿಯ ಇನ್ನೊಂದು ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ.